ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದಾಯ ತೆರಿಗೆ ಇಲಾಖೆ ಶೋಧನೆಯನ್ನ ಪ್ರಶ್ನಿಸಿತು. ಸಿಜೆ ರಾಯ್ ಅವರು 8 ಕಂಪನಿಗಳ ಪರವಾಗಿ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಕೂಡ ಇವರು ಸಲ್ಲಿಸಿದರು. ಕೊಚ್ಚಿಯ ಐಟಿ ಇಲಾಖೆಯ ನವೆಂಬರ್ 27ರ ಆದೇಶ ಹಾಗೆ ಡಿಸೆಂಬರ್ 3ರ ಒಂದು ಶೋಧ ಕಾರ್ಯ ಏನಿದೆಯಲ್ಲ, ಆದಾಯ ತೆರಿಗೆ ಇಲಾಖೆಯ ಶೋಧನೆಯನ್ನ ಸಿಜೆ ರಾಯ್ ಅವರು ಪ್ರಶ್ನಿಸಿದರು. ಡಿಸೆಂಬರ್ 16ನೇ ತಾರೀಕು ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಡಿಸೆಂಬರ್ 18ಕ್ಕೆ ಅದನ್ನು ವಾಪಸ್ ಪಡೆದಿದ್ರು. ಕಾನ್ಫಿಡೆಂಟ್ ಪ್ರಾಜೆಕ್ಟ್, ಕಾನ್ಫಿಡೆಂಟ್ ಏರ್ಲೈನ್ಸ್, ರೆಸಾರ್ಟ್ಸ್ ಹಾಗೆ ಕಾನ್ಫಿಡೆಂಟ್ ಎಂಟರ್ಟೈನ್ಮೆಂಟ್, ಎಸ್ಟೀಮ್ ಬಿಲ್ಡಿಂಗ್ ಟೆಕ್ನಾಲಜಿ, ಡಿಜೆ ಪ್ರಾಜೆಕ್ಟ್ಸ್, ಕಾನ್ಫಿಡೆಂಟ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಹಾಗೆ ಜಿಯಾನ್ ಹಿಲ್ಸ್ ಗಾಲ್ಫ್ ಮತ್ತು ತಮ್ಮದೇ ಹೆಸರಿನಲ್ಲಿ ರಿಟ್ ಅನ್ನು ಅವರು ಸಲ್ಲಿಸಿದರು. 16ಕ್ಕೆ ಸಲ್ಲಿಸಿ ಮತ್ತೆ 18ಕ್ಕೆ 2 ದಿನದಲ್ಲಿ ವಾಪಸ್ ಕೂಡ ಪಡೆದಿದ್ದಾರೆ ಅವರು. ಸೊ ಕೇರಳದ ಐಟಿ ಶೋಧನೆ ಮತ್ತು ಪಂಚನಾಮೆ ಕಾನೂನು ಬಾಹಿರವಾಗಿ ಇತ್ತು ಅನ್ನುವಂಥದ್ರ ಬಗ್ಗೆ ತಮ್ಮ ರಿಟ್ಟಲ್ಲಿ ಅವರು ಹೇಳಿದರು. ಅಂದರೆ ಇವೆಲ್ಲವೂ ಕೂಡ ಈ ಹಿಂದಿನಿಂದಲೂ ನಡೀತಾನೆ ಬರ್ತಾ ಇತ್ತು. ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥರಾಗಿದ್ದಂಥ ಸಿಜೆ ರಾಯ್ ಅವರು ಈ ಥರದ ಒಂದಷ್ಟು ಮೆಂಟಲ್ ಟಾರ್ಚರನ್ನು ಅನುಭವಿಸ್ತಾ ಇದ್ರು ಅನ್ನುವಂಥದ್ದನ್ನು ಅವರ ಸ್ನೇಹಿತರು, ಅವರ ಸಂಬಂಧಿಕರು ಹೇಳ್ತಾರೆ ಈಗ. ಸೊ ಹಾಗಾಗಿ ತುಂಬ ಹೋರಾಟ ಮಾಡಿದ್ರು. ಈ ಥರ ನಮ್ಮ ಮೇಲೆ ಬ್ಯಾಕ್ ಟು ಬ್ಯಾಕ್ ಈ ಥರ ರೇಡ್ಗಳಾಗ್ತಾ ಇದೆ, ನಮಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಅವರು ಕೂಡ ಹೋರಾಟವನ್ನು ಮಾಡ್ತಾನೆ ಬಂದರು. ಬಟ್ ಕೊನೆಗೂ ಅದರಿಂದ ಹೊರಬರಲಾಗದೆ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೆಲವರೀಗ ಅವರ ಸಂಬಂಧಿಕರು, ಆತ್ಮೀಯರು ಹೇಳುವಂಥ ಒಂದು ಮಾತು. ಸೊ ರಿಟ್ ಅರ್ಜಿಯನ್ನು ಸಲ್ಲಿಸಿ ನಂತರ ಮತ್ತೇನು ಪ್ರೆಷರ್ ಬಂತೋ ಅಥವಾ ಏನು ಕಾರಣ ಇದೆಯೋ ಗೊತ್ತಿಲ್ಲ, 2 ದಿನಕ್ಕೆ ವಾಪಸ್ ಅಂತೂ ಪಡೆದಿದ್ದಾರೆ. ಬಟ್ ಇವರು ರಿಟ್ ಅರ್ಜಿಯಲ್ಲಿ ಹೇಳಿದ್ದು ಆದಾಯ ತೆರಿಗೆ ಇಲಾಖೆ ಶೋಧನೆಯನ್ನು ಏನು ಮಾಡಿತ್ತಲ್ಲ, ನಮ್ಮ ಮೇಲೆ ಸುಖಾಸಮ್ಮನೆ ಬಂದು ಈ ಥರದ್ದು ಶೋಧನೆ ಅಂಥೇಳಿ ನಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಕಾನೂನು ಬಾಹಿರವಾಗಿದೆ ಅನ್ನುವಂಥದ್ರ ಬಗ್ಗೆ ತಮ್ಮ ರಿಟ್ ಅರ್ಜಿಯಲ್ಲಿ ಅವರು ಹೇಳಿದರು. ಕೋರ್ಟ್ಗೆ ರಿಟ್ ಅರ್ಜಿಯನ್ನು ಹಾಕಿದರು. ಬಟ್ ಅದಾದ ನಂತರ 2 ದಿನಗಳಲ್ಲೇ ಆ ರಿಟ್ ಅರ್ಜಿಯನ್ನು ಕೂಡ ಅವರು ವಾಪಸ್ ಪಡೆದಿದ್ರು ಅನ್ನುವಂಥ ಒಂದು ವಿಚಾರ ಈಗ ಬಹಿರಂಗವಾಗಿದೆ. ಇನ್ನು ಈ ಪ್ರಕರಣದ ತನಿಖೆಗೆ SIT ಕೂಡ ರಚನೆಯಾಗಿದೆ. SIT ಕೂಡ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದೆ. ಒಂದು ಕಡೆ IT ಅಧಿಕಾರಿಗಳನ್ನು ಕೂಡ ವಿಚಾರಣೆ ನಡೆಸಿರುವಂತಹ SIT ಅಧಿಕಾರಿಗಳು ಈಗ ಸಿಜೆ ರಾಯ್ ಕುಟುಂಬದವ್ರಿಗೂ ಕೂಡ ಬುಲಾವ್ ನೀಡಿದ್ದಾರೆ. ರಾಯ್ ಅವರ ಮಗ ರೋಹಿತ್ ಹಾಗೆ ಪತ್ನಿಯನ್ನು ವಿಚಾರಣೆಗೆ ಕರೆದಿದ್ದಾರೆ SIT ಅಧಿಕಾರಿಗಳು. ರಾಯ್ ಅವರ ಕಟ್ಟಡೆಯಲ್ಲಿ ಸಿಕ್ಕಂಥ ಒಂದು ಡೈರಿ, ಆ ಡೈರಿ ರಾಯ್ ಅವರದ್ದೇನಾ, ಅವರೇ ಬರೆದಿರುವಂಥ ಡೈರಿಯ ಅಥವಾ ಬೇರೆ ಇನ್ನೇನಾದರೂ ಇದೆಯಾ, ಯಾರ ಡೈರಿ ಅದು ಅನ್ನುವಂಥದ್ರ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ಹಾಗೆ ಅವರ ಫ್ಯಾಮಿಲಿಯವರಿಗೆ ಬರಬೇಕಾದಾಗ ನೀವು ಅವರ ಹ್ಯಾಂಡ್ ರೈಟಿಂಗ್ ಇರುವಂಥ ಬೇರೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಇದ್ದರೆ ಅದನ್ನು ತೊಗೊಂಡು ಬನ್ನಿ ಎಂದಿದ್ದಾರೆ. ಯಾಕೆಂದರೆ ಆ ಡೈರಿಯಲ್ಲಿರುವಂಥ ರೈಟಿಂಗು ಮತ್ತು ಇವರ ರೈಟಿಂಗ್ ಒಂದೇನಾ ಅಂತ ಚೆಕ್ ಮಾಡುವಂಥ ಒಂದು ಸಲುವಾಗಿ. ಸೊ ಕೊಠಡಿಯಲ್ಲಿ ಸಿಕ್ಕಿರುವಂಥ ಒಂದು ಡೈರಿ ಇವರೇ ಬರಿತಾ ಇದ್ರಾ, ಬರೆದಿದ್ರೆ ಏನು ಬರೆದಿರಬಹುದು ಆ ಡೈರಿಯಲ್ಲಿ, ಅವರ ಒಂದು ವ್ಯವಹಾರಗಳ ಬಗ್ಗೆ ಏನಾದರೂ ಮಾಹಿತಿ ಇದ್ದಿರ್ಬೋದು, ಅಥವಾ ಅವ್ರಿಗೆ ಆಗ್ತಾ ಇರುವಂಥ ಒಂದು ಮಾನಸಿಕವಾಗಿ ನಡೀತಾ ಇರುವಂಥ ಒಂದು ಟಾರ್ಚರು ಅಥವಾ ಅವ್ರು ಏನು ಅನುಭವಿಸ್ತಾ ಇದ್ರು ಅದನ್ನೇನಾದರೂ ಡೈರಿಯಲ್ಲಿ ಅವ್ರು ಏನಾದರೂ ಬರಿತಾ ಇದ್ರೆ, ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯಿಂದ SITಯನ್ನು ರಚನೆ ಮಾಡಿದರೆ ತನಿಖೆಯಿಂದ ಈಗ ಗೊತ್ತಾಗಬೇಕಾಗತ್ತೆ. ರಾಯ್ ಮಗ ರೋಹಿತ್ ರಾಯ್ ಮತ್ತು ಅವರ ಪತ್ನಿಯನ್ನು ವಿಚಾರಣೆಗೆ ಅಂತೇಳಿ SIT ಈಗ ಕರೆದಿದ್ದಾರೆ. ಸೊ ಹಾಗೆ ನಾನು ಆಗಲೇ ಹೇಳಿದ ಹಾಗೆ ಅವರ ಬರವಣಿಗೆ ಇರುವಂಥ ಬೇರೆ ಇನ್ನೇನಾದರೂ ಡಾಕ್ಯುಮೆಂಟ್ ಇದ್ರೂ ಕೂಡ ತೊಗೊಂಡು ಬರೋದಕ್ಕೆ ಹೇಳಿದ್ದಾರೆ. ಯಾಕಂದರೆ ಡೈರಿಯಲ್ಲಿರುವಂಥ ಒಂದು ರೈಟಿಂಗು ಜೊತೆಗೆ ಸಿಜೆ ರಾಯ್ ಅವರ ರೈಟಿಂಗ್ ಒಂದೇನಾ ಅಂತ ಚೆಕ್ ಮಾಡುವಂಥ ಸಲುವಾಗಿ, ಅಂದರೆ ಅವರೇ ಬರಿತಾ ಇದ್ರ ಡೈರಿ ಅಥವಾ ಬೇರೆದೇ ಯಾವುದಾದ್ರೂ ಬೇರೆ ಡೈರಿನ ಇದು ಅಂಥೇಳಿ ಗೊತ್ತು ಮಾಡುವಂಥ ಒಂದು ಸಲುವಾಗಿ ಈಗ SIT ಅಧಿಕಾರಿಗಳು ಕರೆದಿದ್ದಾರೆ ಈಗ.